ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರೂ ಹೆಂಗಿದ್ದೀರಿ? ನಾನು ಕೂಡ ಆರಾಮಿದ್ದೀನಿ, ನೀವು ಕೂಡ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಇವತ್ತಿನ ವಿಷಯ ಅಂತಂದರೆ ರೊಟ್ಟಿ ವಿಷಯ. ಜೋಳದ ರೊಟ್ಟಿ ಅಂದರೆ ಯಾರಿಗೆ ರೊಟ್ಟಿ ಮಾಡೋಕ್ಕೆ ಬರಲ್ಲ, ಮತ್ತು ರೊಟ್ಟಿ ಹೆಂಗೆ ಮಾಡಬೇಕು ಹೊಸಬ್ರು ಕಲಿಬೇಕು ಅನ್ನೋರಿಗೆ ನಾವು ಯಾವ ಟ್ರಿಕ್ ಹೇಳಿದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅನ್ನೋರಿಗೆ ಮಾತ್ರ ಈ ವಿಡಿಯೋನ ಹೇಳ್ಕೊಡ್ತಾ ಇದ್ದೀನಿ. ಎಲ್ಲರೂ ಹೇಳ್ತಾರೆ ಇದೇನು ರೊಟ್ಟಿ ಮಹಾ ವಿಷಯನಲ್ಲ, ಮಾಡ್ಬೋದು ಆರಾಮಾಗಿ, ಇದೇನು ದೊಡ್ಡ ವಿಷಯನ ಅಂತ ಅನ್ಕೊಂತಿರ್ಬೇಕು. ದೊಡ್ಡ ವಿಷಯನೇ, ಆದರೆ ಹೆಂಗೆ ಮಾಡ್ಬೇಕು ಅನ್ನೋದು ಟ್ರಿಕ್ ಗೊತ್ತಿರಲ್ಲ ಕೆಲವೊಬ್ರಿಗೆ. ಆ ಟ್ರಿಕ್ನ ನಾನು ಹೇಳ್ಕೊಡ್ತೀನಿ ಹೆಂಗೆ ಮಾಡಬೇಕು ಅಂತ. ಫಸ್ಟ್ ಹಿಟ್ಟಿಟ್ಕೋಬೇಕ್ರಿ, ಯಾಕಂದರೆ ಅದ್ರೊಳಗೆ ಕಸ ಗಿಸ ಹೊಟ್ಟೆ ಎಲ್ಲ ಈಚೆ ಕಡೆ ಹೊರಗೆ ಬರುತ್ತಂತ ಹಿಟ್ಟು ಇಟ್ಕೋಬೇಕು. ಫಸ್ಟ್ ಇಲ್ಲಿ ನೋಡ್ರಿ, ಹಿಟ್ಟು ನಾದ್ಕೋಬೇಕ್ರಿ. ಈಗ ಯಾರಿಗೂ ರೊಟ್ಟಿ ಬರಲ್ಲಲ್ರಿ, ಫಸ್ಟ್ ಏನು ಮಾಡಿ ಜಿಗ್ಗಿ ಹಾಕೋಬೇಕು. ಜಿಗ್ಗಿ ಹಾಕೋಬೇಕಂತಂದ್ರೆ ಏನು ಮಾಡಿರಿ, ಹಂಚು ಕಾಯ್ಲಕ್ಕೆ ಇಡ್ರಿ, ಇಲ್ಲಾಂದ್ರೆ ಯಾವುದೋ ಒಂದು ಬೊಗಣ್ಯಾಗ ನೀರು ಹಾಕಿ ಸ್ವಲ್ಪ ಬಿಸಿ ಮಾಡಿರಿ. ಬಿಸಿ ಮಾಡಿದ್ಮೇಲೆ ಬಿಸಿ ನೀರು ಹಾಕಿ ಕಲಸ್ರಿ. ಯಾಕಂದ್ರೆ ಫಸ್ಟ್ ಮಾಡೋರಿಗೆ ರೊಟ್ಟಿ ಹರಿಬಾರ್ದು ಅಂತ ಮಾಡ್ಬೇಕ್ರಿ. ಅದನ್ನು ನಾ ತಣ್ಣೀರೇ ಹಾಕ್ತೇನೆ ರೀ, ಯಾಕಂದ್ರೆ ಅಷ್ಟೊಂದೇ ನನಗೆ ಸೀಳಲ್ಲ. ಮೊದಲು ಮಾಡೋರಿ ಅಂದ್ರೆ ಫಸ್ಟ್ ಯಾರು ಮಾಡ್ತಾ ಇರ್ತಾರಲ್ರಿ ಅವರು ಫಸ್ಟ್ ಬಿಸಿ ನೀರು ಹಾಕಿ ಹಿಟ್ಟು ಹಾಕ್ಕೋಬೇಕು. ಆಮೇಲೆ ಎರಡು ಕೈ ಹಾಕೊಂಡು ನಾದ್ರಿ, ಜಿಗಿ ಬರ್ತದೆ. ಅವಾಗ ಚಂದ ರೊಟ್ಟಿ ಮೆತ್ತಗೆ ಆಗ್ಬೇಕಂದ್ರೆ ಚಂದ ನಾದ್ಬೇಕ್ರಿ ಹಿಟ್ಟು. ಸ್ವಲ್ಪ ನೀರು ಹಾಕೊಂಡು ನಾದ್ರಿ ಚಂದ ಬರ್ತದೆ ರೀ ಹಿಟ್ಟು. ಚಂದ ಇದು ನಾದಕ್ಕಾಗ್ತದೆ ರೀ. ಈ ಥರ ಯಾವಾಗಲೂ ಹಿಟ್ಟು ಅಂದರೆ ಜೋಳದ ಹಿಟ್ಟು ಯಾವ ಥರ ನಾದಬೇಕಂದ್ರೆ ಯಾವಾಗಲೂ ಈ ಥರ ಆದಮೇಲೆ ಈ ಥರ ಪ್ರೆಸ್ ಮಾಡ್ರಿ. ಅದಕ್ಕೆ ಚಂದ ಹಿಟ್ಟು ಬರ್ತದೆ, ಚಂದ ರೊಟ್ಟಿ ಬರ್ತಾವ್ರಿ ಅಷ್ಟೇ. ಅದಕ್ಕೆ ಹಿಂಗೆ ಮಾಡ್ತಾರೆ ರೀ. ಈ ಥರ ಮಾಡಿದ್ಮೇಲೆ ರೀ ಇದೆಲ್ಲ ರೆಡಿ ಆಗ್ಯದ್ರಿ. ಆಮೇಲೆ ಒಂಚೂರು ಹಿಟ್ಟು ತೊಗೊರಿ. ಹಿಟ್ಟು ತೊಗೊಂಡ್ಮ್ಯಾಗ ಈ ಥರ ಮಾಡಿ ಸ್ವಲ್ಪ ಹಿಟ್ಟು ತೊಗೊರಿ. ಈಗ ನೋಡಿರಿ, ಯಾವಾಗಲೂ ಫಸ್ಟ್ ರೊಟ್ಟಿ ಮಾಡೋರಲ್ರಿ, ಈ 4 ಬೆರಳು ಇರುತ್ತಲ್ರಿ, 4 ಬೆರಳಿಂದ ಈ ಥರ ಫಸ್ಟಿಗೆ ರೊಟ್ಟಿ ತಿರುಗಲ್ರಿ. ಯಾರಿಗೆ ಆದರೂ ನನಗಾದರೂ ರೊಟ್ಟಿ ತಿರುಗಿರಲಿಲ್ಲ. ಒಂದು ವಾರ ಆದಮೇಲೆ ನನಗೆ ರೊಟ್ಟಿ ಬಂದಿರೋದು. ಫಸ್ಟ್ 4 ಬೆರಳಿಂದ ಬಡೀರಿ ಹಿಂಗೆ. ಈ ಕೈ ಏನಿದೆಯಲ್ಲ, ಈ ಕಾರ್ನರ್ ಇದೆಯಲ್ಲ, ಇದು ಕಾರ್ನರ್ ಈ ಥರ ಮಾಡುತ್ತೆ, ಸೀಳಾಗಿ ಬಿಡಲ್ಲ ರೀ ಅದು. ಅಂದರೆ 2 ಹೋಳು ಆಗ್ಲಕ್ಕೆ ಬಿಡಲ್ಲ ರೀ ಅಷ್ಟೇ. ಅದನ್ನು ಸಪೋರ್ಟ್ ತೊಗೊಂಡು ಈ ಥರ
ಬೆರಳಿಂದ ಬಡಿದ್ರೆ ಯಾವಾಗಲೂ ಮಧ್ಯದಲ್ಲಿ ಈ ಥರ ಮಾಡಿದ್ರೆ ಫಸ್ಟ್ಗೆ ರೊಟ್ಟಿ ತಿರುಗುತ್ತೆ. ಒಂದೆರಡು ಏಟು ಆದಮೇಲೆ ಒಂದೆರಡು ಸತಿ ಬಡಿದ್ಮೇಲೆ ಈ ಕೈ ಹೆಬ್ಬೆರಳು ಏನಿದೆ ಅಲ್ರಿ, ಈಗ ದೊಡ್ಡದಾಗುತ್ತಾ ಇದೇನಂತ ಸಪೋರ್ಟ್ ಕೊಡುತ್ತೆ, ಇದೆಲ್ಲ ಸೀಳಕ್ಕೆ ಬಿಡೋದ ರೀ. ಆಮೇಲೆ ದೊಡ್ಡದು ಹಾಕೋತಾ ಬರುತ್ತಲ್ರಿ ರೊಟ್ಟಿ. ಆಮೇಲೆ ನೀವೇನು ಮಾಡಬೇಕಪ್ಪ ಅಂತಂದರೆ ಈ ಕಾರ್ನರ್ ಇರುತ್ತಲ್ಲ, ಈ ಕಾರ್ನರ್ ಮಾತ್ರ ಬಡ್ಕೊಂಡು ಬರ್ಬೇಕು. ಒಬ್ಬೊಬ್ಬರು ಕೆಳಗೆ ಹಿಟ್ಟು ಹತ್ತಕ್ಕಾಗಿಲ್ಲ, ಹಿಂಗೆ ಮಾಡೋಕ್ಕಾಗಿಲ್ಲ ಅಂತಂದರೆ ಈ ಥರ ಮಾಡಿಬಿಟ್ಟು ಈ ಥರ ಮಾಡಿ. ಆಮೇಲೆ ಎರಡು ಕೈಯಿಂದ ಬಡಿಬೇಕು. ಯಾವಾಗಲೂ ಮಧ್ಯದಲ್ಲಿ ಬಡಕ್ಕೆ ಹೋಗ್ಬೇಡ್ರಿ. ಮಧ್ಯದಲ್ಲಿ ನಡ್ಬರ್ಕ್ ಬಡಿದ್ರೆ ಅಂದ್ರೆ ರೊಟ್ಟಿ ಹಾಳಾಗೋಯ್ತು ಅಂತ ತಿಳ್ಕೊಬೇಕು ಫಸ್ಟ್ ಮಾಡೋರು. ಆಮೇಲೆ ನೋಡಿರಿ ದಂಡಿ ಬಡಿಬೇಕ್ರಿ ಯಾವಾಗಲೂ. ದಂಡಿ ಬಡಿದ್ರೆ ಏನಾಗ್ತದಪ್ಪ ಅಂತಂದರೆ ಈ ಪಾಶನ ಇಲ್ಲಿಂದ ಕೆಳಗೆ ಹಾಕೋತಾ ಬರ್ತದೆ ರೊಟ್ಟಿ. ನಮಗೆ ಎಷ್ಟು ದೊಡ್ಡದು ಬೇಕೋ ಅಷ್ಟು ದೊಡ್ಡದು ರೊಟ್ಟಿ ಮಾಡ್ಕೊಬೋದ್ರಿ. ನಮ್ಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಮಾಡ್ಕೊಬೋದ್ರಿ. ನಿಮಗೆ ರೊಟ್ಟಿ ಬಂದಮೇಲೆ ಬರೋಕ್ಕಿಂತ ಮುಂಚೆನೇ ನೀವು ಬಿಸಿನೀರು ಹಾಕಿನಾದ್ರಿ ಆಮೇಲೆ ರೊಟ್ಟಿ ಮಾಡಿರಿ. ಇಷ್ಟೇ ರೀ, ಭಾಳ ದೊಡ್ಡ ವಿಷಯ ಏನಲ್ಲ. ಕಲೀರಿ, ಮಾಡಿರಿ, ಯಾರ ಕೈಲೂ ಅನ್ಸ್ಕೊಬೇಡ್ರಿ. ಹೆಣ್ಮಕ್ಳು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ತೋರಿಸ್ಕೊಡ್ರಿ. ಆಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ರೊಟ್ಟಿನ ಹಾಕೋಕ್ಕೆ ಬರಲ್ಲ ಒಬ್ಬೊಬ್ಬರಿಗೆ. ಅವಾಗ ಏನು ಮಾಡಬೇಕಪ್ಪ ಅಂತಂದರೆ ಈ ಕಾರ್ನರ್ ಗ್ಯಾಸ್ ಕಟ್ಟೆ ಹಿಂಗೆ ಇದ್ದಿದ್ರೆ ಏನು ಹಿಂಗಿದ್ರೆ ಈಸಿಯಾಗಿ ಬರುತ್ತೆ ತೊಗೊಳಕ್ಕೆ. ಹಿಂಗೆ ತೊಗೊಂಡ್ಬಿಟ್ಟು ಈ ಥರ ನೋಡಿರಿ ನೀರು ಹಚ್ಬೇಕಾಗತ್ತದ್ರೆ ರೊಟ್ಟಿಗೆ. ಕೆಲವ್ರಿಗೆ ಏನಪ್ಪ ಅಂತಂದರೆ ಕೈ ಮೇಲೆ ಹಾಕಕ್ಕೆ ಬರಲ್ಲ ಅನ್ನೋರಿಗೆ ಏನು ಮಾಡಬೇಕಂದ್ರೆ ಈ ಥರ ಒಂದು ಕಾರ್ನರಲ್ಲಿ ಈ ಥರ ಮಾಡಿಬಿಟ್ಟು ನೀವು ರೊಟ್ಟಿ ಯಾವುದಾದ್ರೂ ಒಂದು ರೊಟ್ಟಿ ತೊಗೊಂಡು ಈ ಥರ ಮಾಡಿಬಿಟ್ಟು ಈ ಥರ ಹಂಚಿರುತ್ತಲ್ಲ, ಆ ಹಂಚಿನ ಮೇಲೆ ಈ ಥರ ಹಾಕಿಬಿಟ್ಟು ಈ ಥರ ಹಾಕ್ಬೋದು ಈಸಿಯಾಗಿ. ಆಮೇಲೆ ನೀರು ಹಚ್ಚಬೇಕು. ಒಂದು ಕಾಟನ್ ಬಟ್ಟೆ ತೊಗೊಂಡು
ಈ ಥರ ಆದಮೇಲೆ ಸ್ವಲ್ಪ ರೊಟ್ಟಿನ ತಿರುವಾಕ್ಮೇಲೆ ಸ್ವಲ್ಪ ದಂಡಿ ಒತ್ತಬೇಕು. ಯಾಕಂತಂದರೆ ಅಲ್ಲಿ ದಂಡಿ ಚೆಂದ ಬೇಯಬೇಕದು, ಅದಕ್ಕೆ ದಂಡಿ ಒತ್ತಬೇಕು. ಎಲ್ಲ ಕಡೆ ಚೆಂದ ಸುಟ್ಟಿದ ಮೇಲೆ ರೊಟ್ಟಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಿ ನೋಡ್ರಿ ರೊಟ್ಟಿ ಯಾವ ಥರ ಬಂದಿದೆ ಅಂತ, ರೌಂಡ್ ಶೇಪಲ್ಲಿ ತೆಳ್ಳು ಕೂಡ ಆಗಿದೆ ನೋಡಿ. ಇಷ್ಟೇ ಈಸಿ.